ನಿಟ್ಟಿಯನ್ನು ಶುರು ಮಾಡಿದ್ದೆ ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ಯಾಕೆ ಶುರು ಮಾಡಿದ್ರು? ಮಹಿಳೆಯರಲ್ಲಿ ಆ ಒಂದು ಆರ್ಥಿಕ ಸಬಲೀಕರಣ, ಒಂದು ಅವಳಲ್ಲೇ ನಂಬಿಕೆ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಶುರು ಮಾಡಿತ್ತು. ಅದೇ ರೀತಿ ನಮ್ಮ ಗೃಹಲಕ್ಷ್ಮಿ ಯೋಜನೆ, ಪ್ರತಿಯೊಂದು ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಬರ್ತಾ ಇದೆ. ಹೌದಾ? ಮಹಾಲಕ್ಷ್ಮಿ ಯೋಜನೆ ಅಂತ ಇನ್ನೊಂದು ಯೋಜನೆ ನಮ್ಮ ಕೇಂದ್ರ ಸರ್ಕಾರ ಅದನ್ನು ಕೂಡ ಘೋಷಣೆ ಮಾಡಿದೆ. ಕುಟುಂಬದ ಯಜಮಾನಿಗೆ 8,500 ರೂಪಾಯಿ ಕೊಡಬೇಕು ಅಂತ. ಅಲ್ಲಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಆಗುತ್ತೆ. ಈಗ 2,000 ರೂಪಾಯಿದು ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳ್ತೀನಿ. ಯಾವ ರೀತಿ ಮಹಿಳೆ ಒಂದು ಗ್ರಾಮದಲ್ಲಿ ಈ 2,000 ರೂಪಾಯಿಯಿಂದ ಏನೇನು ಮಾಡಿದ್ದಾರೆ ಅಂತ. ಇಲ್ಲಿ ಹೊನ್ನಾಳಿಯಲ್ಲಿರುವಂತಹ ಮಲ್ಲಿಗೆಹಳ್ಳಿ, ಆ ಗ್ರಾಮದಲ್ಲಿ ಸುಮಾರು 450 ಜನ ಕುಟುಂಬದ ಯಜಮಾನಿಯರು, ಅವರೆಲ್ಲ 2,000 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಆಂಜನೇಯ ದೇವಸ್ಥಾನದ ಕಮಿಟಿ ಟ್ರಸ್ಟಿ ಕೊಟ್ಟಿದ್ದಾರೆ. 450 ಜನ 2,000 ಕಲೆಕ್ಟ್ ಮಾಡಿದರೆ ಎಷ್ಟಾಗುತ್ತದೆ? 9 ಲಕ್ಷ ರೂಪಾಯಿ. ಸೊ 2,000 ರೂಪಾಯಿ ಒಬ್ಬ ಮಹಿಳೆಗೆ ಕುಟುಂಬದ ಜವಾಬ್ದಾರಿ ಜೊತೆಗೆ ಸಮಾಜದ ಒಂದು ಬೆಳವಣಿಗೆ, ತಾನು ಕೂಡ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೋದು ಅನ್ನೋ ಒಂದು ಆತ್ಮಸ್ಥೈರ್ಯ ಕೊಡ್ತಾ ಇದೆ. ಇಂಥ ಒಳ್ಳೆ ಯೋಜನೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾನು ಕೂಡ ಈ ಪಕ್ಷದ ಅಭ್ಯರ್ಥಿಯಾಗಿ ಮುಂದೆ ನಿಂತಿದ್ದೇನೆ ಅಂತ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಒಂದು ಚಪ್ಪಾಳೆ ನಮ್ಮ ಸರ್ಕಾರಕ್ಕೆ. ಈ ಹುದ್ದೆಗಳಲ್ಲಿ ಸುಮಾರು 50% ಅಷ್ಟು ಮಹಿಳೆಯರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಇದೆ. ಅದರಿಂದ ಮಹಿಳೆಯರ ಪರವಾಗಿರುವಂತಹ ಒಂದೇ ಸರ್ಕಾರ, ಅದು ಯಾವ ಸರ್ಕಾರ? ಸೊ ನಮ್ಮ ಮತ ಯಾವ ಸರ್ಕಾರಕ್ಕೆ? ಕಾಂಗ್ರೆಸ್ ಸರ್ಕಾರಕ್ಕೆ. ನಮ್ಮ 8 ಕ್ಷೇತ್ರದಲ್ಲೂ ಕೂಡ ಈಗ 1.5 ತಿಂಗಳಿಂದ ನಾನು ಮತಯಾಚನೆ ಮಾಡ್ತಾ ಇದ್ದೀನಿ. ಎಲ್ಲಿ ಹೋದರೂ ಕೂಡ ಎಲ್ಲ ಮಹಿಳೆಯರು 2 ಕೈಯಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಮ್ಮ, ಈ ಬಾರಿ ಗ್ಯಾರಂಟಿ ಯೋಜನೆಗಳು ನಮಗೆಲ್ಲ ಆಗ್ತಾ ಇದೆ. ಕರೆಂಟ್ ಫ್ರೀ ಇದೆ, ಬಸ್ನಲ್ಲಿ ಓಡಾಡ್ತಾ ಇದೆ ಫ್ರೀಯಾಗಿ. ಅನ್ನಭಾಗ್ಯ ಯೋಜನೆ, ಅದರಲ್ಲಿ ಕೂಡ ಅಕ್ಕಿ ಬರ್ತಾ ಇದೆ. ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾ ಇದೆ. ಸಣ್ಣ ಪುಟ್ಟ ಖರ್ಚಿಗೆ ಅನುಕೂಲ ಆಗ್ತಾ ಇದೆ. ಈ ಬಾರಿ ನಾವು ತೀರ್ಮಾನ ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಕೊಡ್ತೀವಿ ಅಂತ. ಅದು ಒಂದು ಕಡೆ ಆದರೆ, ನಮ್ಮ ಈ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಜೊತೆಗೆ ಉಸ್ತುವಾರಿ ಸಚಿವರಾಗಿ SS ಮಲ್ಲಿಕಾರ್ಜುನ್ ಇದ್ದಾರೆ. ನಮ್ಮ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಈಗ ಕೊರತೆ ಇರೋದು ಒಂದೇ, ಕೇಂದ್ರ ಸರ್ಕಾರ ಸಂಸದರ ಕೊರತೆ. ಆದ್ದರಿಂದ ದಯವಿಟ್ಟು ಇದು ಒಂದು ನಿರ್ಣಾಯಕ ಚುನಾವಣೆ. ಕಳೆದ 5 ಬಾರಿ BJP ಅಭ್ಯರ್ಥಿಗಳೇ ಸಂಸದರಾಗಿ ಗೆಲ್ತಾ ಇದ್ದಾರೆ. ಆದ್ರಿಂದ ನಮ್ಮ ಇಡೀ 8 ಕ್ಷೇತ್ರ, ಜಗಳೂರು, ಹರಪನಹಳ್ಳಿ ಒಂದು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗಿದೆ. ಅಲ್ಲಿ ಹೆಚ್ಚಿನ ಅನುದಾನ ಬರಬೇಕಾಗಿದೆ. ಆದ್ರಿಂದ ನಾನು ಎಲ್ಲ ಮಹಿಳೆಯರಲ್ಲಿ ಹೇಳ್ಕೊಳ್ತಾ ಇರೋದು, ನಮ್ರತೆಯಿಂದ ಕೇಳ್ತೀನಿ, ದಯವಿಟ್ಟು ನಿಮ್ಮ ಇಡೀ 8 ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನೀವು ಕೂಡ ಕೈ ಜೋಡಿಸಿ. ಈ ಬಾರಿ ನಿಮ್ಮ ಮತ, ನಿಮ್ಮ ಕುಟುಂಬದ ಮತ, ಜೊತೆಗೆ ನಿಮ್ಮ ನೆಂಟರು, ಆಮೇಲೆ ವಿಶ್ವಾಸಿಗಳು ಇಡೀ 8 ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಸಂಪರ್ಕಿಸಿ ಈ ಬಾರಿ ಒಂದು ಒಳ್ಳೆ ಬಹುಮತ. ನಮ್ಮ ಸಂಖ್ಯೆ ಎಷ್ಟಿದೆ ಮಹಿಳೆಯ ಮತದಾರರು? 8 ಲಕ್ಷದಷ್ಟಿದೆ. ನೀವೆಲ್ಲ ತೀರ್ಮಾನ ಮಾಡಿದರೆ ಈ ಬಾರಿ ಈಗ ಸಮೀಕ್ಷೆಗಳ ಪ್ರಕಾರ ಏನಿದೆ ಅಂದರೆ, ನಮ್ಮ ರಾಜ್ಯದಲ್ಲಿ ಸುಮಾರು 16ರಿಂದ 22 MP ಕಾಂಗ್ರೆಸ್ ಸರ್ಕಾರದವರು ಆಯ್ಕೆ ಆಗ್ತಾರೆ ಅಂತ. ಈಗ 16-26ರಲ್ಲಿ ದಾವಣಗೆರೆ ಪ್ರಭಾಗ ಆಗ್ಬೇಕಾ ಬೇಡ ಅಂತ ನೀವೆಲ್ಲ ಮಹಿಳೆಯರು ಇವತ್ತಿನ ದಿನ ತೀರ್ಮಾನ ಮಾಡಬೇಕು. ನಿಮ್ಮ ತೀರ್ಮಾನ ಏನಿದೆ? ಈಗ ಆಗ್ಬೇಕಾ ಬೇಡ? ಒಂದು ಹೆಗ್ಗಳಿಕೆ ಬೇಡ ದಾವಣಗೆರೆಗೆ? ಅಲ್ಲಿ ಸಣ್ಣ ಪುಟಾಣಿ ಕೂಡ್ತಾ ಇದ್ದಾನೆ. ನಮ್ಮೆಲ್ಲ ಅಮ್ಮಂದರಲ್ಲೂ ಅದನ್ನೇ ಕೇಳ್ತಾ ಇರೋದು. ಒಂದು ನಿರ್ಣಾಯಕ ಚುನಾವಣೆ ಇದೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ ನಮ್ಮ ಕ್ಷೇತ್ರದಲ್ಲಿ. ನಾನು ಕೂಡ ಸುಮಾರು 4 ಬಾರಿ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿದ್ದೇನೆ. ಮಹಿಳೆಯರಿಗೆ ಒಂದು ಶಾಲೆಗಳು, ಆಸ್ಪತ್ರೆಗಳ ಬಗ್ಗೆ ಕೇಳ್ತಾರೆ, ರೋಡಿನ ವ್ಯವಸ್ಥೆ ಬಗ್ಗೆ ಕೇಳ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಜಗಳೂರು ಕ್ಷೇತ್ರದಲ್ಲಿ ಸುಮಾರು 1,000 ಜನ ಮಹಿಳೆಯರು, ಒಂದೇ ಊರಿನವರು, ಎಲ್ಲರೂ ಟೈಲರಿಂಗ್ ಟ್ರೈನಿಂಗ್ ಆಗಿದೆ ಅಂದರೆ ಆ 1,000 ಹೆಣ್ಮಕ್ಳು ಎಲ್ಲರೂ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಏನು ಬೇಡಿಕೆ ಅಂದರೆ, ನಮ್ಮ ಜಗಳೂರಲ್ಲೇ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿ ನಮ್ಮ ಮಕ್ಕಳು ನಮ್ಮ ಜೊತೆಗಿರ್ತಾರೆ ಅಂತ. ಅದೇ ರೀತಿ ದಾವಣಗೆರೆಯಲ್ಲಿ ಎಲ್ಲ ವಿದ್ಯಾಭ್ಯಾಸ ಮಾಡಿರುವಂತಹ ಮಕ್ಕಳು ಬೆಂಗಳೂರಲ್ಲಿದ್ದಾರೆ, ಹುಬ್ಳಿನಲ್ಲಿದ್ದಾರೆ. ಆದ್ದರಿಂದ ದಾವಣಗೆರೆಯಲ್ಲೂ ಕೂಡ ಒಂದು IT-BT ಕಂಪ್ನಿ ಬೇಡಿಕೆ ಇದೆ. ನೀವೆಲ್ಲರೂ ಕೂಡ ಇದೆಲ್ಲ ಸಾರ್ಥಕ ಮಾಡ್ಬೋದು. ಯಾಕೆ ಅಂದರೆ ಒಂದು ಸುವರ್ಣ ಅವಕಾಶ ಇದೆ. ಮಹಿಳೆಯರು ಅಭಿವೃದ್ಧಿ ಹರಿತಾ ಇರುವಂತಲೇ ಇಡೀ ನಮ್ಮ ರಾಜ್ಯದಲ್ಲೇ ಹೆಸರುವಾಸಿಯಾಗಿದ್ದಾರೆ. ಆದ್ದರಿಂದ
ನಮ್ಮ 7 ಜನ ಶಾಸಕರ ಬೆಂಬಲ, ಜೊತೆಗೆ ನಮ್ಮ ಸಚಿವರಾದ ಎಸ್ ಮಲ್ಲಿಕಾರ್ಜುನ ಅವರ ಸಾಥ್ ಇದೆ. ಕೊರತೆ ಇರೋದು MP ಚುನಾವಣೆಯಿಂದ ಪ್ರತಿನಿಧಿ. ಆ MP ಸ್ಥಾನಕ್ಕೆ ಸಂಸದರಾಗಿ ದಯವಿಟ್ಟು ನೀವೆಲ್ಲರೂ ಆಶೀರ್ವಾದಿಸಿ ಅಂತ ಹೇಳಿ ನನ್ನ ಮಾತು ಮುಗಿಸೋದು ಮುಂಚೆ ಇನ್ನೊಂದು ಹೇಳ್ತೀನಿ. ಇದೇ ಸಭಾಂಗಣದಲ್ಲಿ ನನಗೆ ನೆನಪಿದೆ, ಎಸ್ ಮಲ್ಲಿಕಾರ್ಜುನ ಅವರು ಒಂದು ಇದೇ ಸಭಾಂಗಣದಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಇನಾಗ್ರೇಷನ್ ಮಾಡಿದ್ರು ಸಚಿವರು ಎಸ್ ಮಲ್ಲಿಕಾರ್ಜುನ್. ಅವತ್ತಿನ ದಿನ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಾ ನಿಮ್ಗೆ ಯಾರಿಗಾದ್ರು ನೆನಪಿದೆನಾ? ನನ್ನ ರಾಜಕೀಯ ಜೀವನ ಸಾರ್ಥಕ ಆಯಿತು ಅಂತ ಹೇಳಿದ್ರು. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದೆ, ನನ್ನ ರಾಜಕೀಯ ಜೀವನ ಸಾರ್ಥಕ ಆಯಿತು ಅಂತ. ಸೊ ಈ ರೀತಿ ನಾವೆಲ್ಲರೂ ನಿಮ್ಮ ಸೇವೆಗೆ ಬದ್ಧರಾಗಿದ್ದೀವಿ. ನಮ್ಮ ದಾವಣಗೆರೆ ಮಹಿಳೆಯರಿಗೆ ನನ್ನ ಒಂದೇ ಕೋರಿಕೆ, ದಯವಿಟ್ಟು ಒಂದು ಅವಕಾಶ ಕೊಡಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನೀವು ಕೂಡ ಕೈ ಜೋಡಿಸಿ ಹಸ್ತದ ಕುರಿತು 2ನೇ ಕ್ರಮ ಸಂಖ್ಯೆಗೆ ಮತ ಕೊಡಿ ಅಂತ ಕೇಳ್ತೀನಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.